ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪ ಅಂತಂದರೆ ನೇಮಕಾತಿಯ ವಯೋಮಿತಿ ಸಡಿಲಿಕೆ. ಎದರ ನೇಮಕಾತಿ? ಯಾಕೆ 5 ವರ್ಷ ಉದ್ಯೋಗಾಕಾಂಕ್ಷಿಗಳಿಗೆ 5 ವರ್ಷ ಸಡಿಲಿಕೆಯನ್ನು ಇದು SC STದವರಿಗೆ ಎಷ್ಟಿದೆ, OBC ದವರಿಗೆ ಎಷ್ಟಿದೆ, ಜನರಲ್ ಕ್ಯಾಟಗರಿ ಇದ್ದವ್ರಿಗೆ ಎಷ್ಟಿದೆ, ಇದು ಎಲ್ಲ ಸರ್ಕಾರಿ ನೇಮಕಾತಿಗೆ ಅನ್ವಯವಾಗ್ತದೋ ಇಲ್ಲೋ ಅನ್ನೋದರ ಬಗ್ಗೆ ಈ ವಿಡಿಯೋವನ್ನು ಮಾಡಿದ್ದೀನಿ. ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೌದಾ? ಸೊ ನಮ್ಮಂಥ ಹೊಸಬರನ್ನು ಬೆಳೆಸೋದು ನಿಮ್ಮೆಲ್ಲರ ಒಂದು ಸಬ್ಸ್ಕ್ರೈಬಿಂದ ಮಾತ್ರ ಸಾಧ್ಯ. ಸೊ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಉದ್ಯೋಗಾಕಾಂಕ್ಷಿಗಳಿಗೆ 5 ವರ್ಷ ವಯೋ ಸಡಿಲಿಕೆಯನ್ನು ಮಾಡಿದ್ದಾರೆ. ಈ ಪ್ರಕರಣ ಕೋರ್ಟ್ನಲ್ಲಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಚಿಂತನೆಯನ್ನು ಮಾಡಿದೆ. ಯಾಕಂದರೆ ಈ ಸಡಿಲಿಕೆ ಇದ್ದಿದ್ದು 2 ವರ್ಷ, 3 ವರ್ಷ, 4 ವರ್ಷ ಸಡಿಲಿಕೆ ಇಲ್ಲ. ಈ ಸಡಿಲಿಕೆ ಇದ್ದಿದ್ದು ಇವತ್ತಿನಿಂದ ಹಿಡಿದು 31/12/2027. ನೋಟ್ ಡೌನ್ ಮಾಡ್ಕೊಳ್ಳಿ ಈ ಡೇಟು. 31/12/2027 ಒಳಗೆ ಆಗುವಂಥ ಎಲ್ಲ ಸರ್ಕಾರಿ ನೇಮಕಾತಿ ಪರೀಕ್ಷೆಗೆ ಅನ್ವಯವಾಗ್ತದೆ. ಟೀಚರ್ಸ್ ಅಷ್ಟೇ ಅಲ್ಲ, GPSTR, HSTR ಆಗಿರಲಿ, ಯಾವುದೇ FDA, SDA ಆಗಿರಲಿ, ಯಾವುದೇ ನೇಮಕಾತಿ ಸರ್ಕಾರಿ ನೇಮಕಾತಿ ಪರೀಕ್ಷೆಯೇ ಕಾಲ್ಫಾರ್ಮ್ ಆಗಿತ್ತಪ್ಪ ಅಂತಂದರೆ ಅದಕ್ಕೆ ಎಲ್ಲಕ್ಕೂ ಕೂಡ ಇದು ಅನ್ವಯವಾಗ್ತದೆ, ಈ ಸಡಿಲಿಕೆ. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಸೊ ಈ ಸಡಿಲಿಕೆ ಯಾಕೆ ಕೊಟ್ಟಿದ್ದಾರೆ ಗೌರ್ಮೆಂಟ್ದವರು? ಬಿಕಾಸ್ ಪ್ರಕರಣ ಇದ್ದಿದ್ದು ಕೋರ್ಟ್ನಲ್ಲಿದೆ. ಹೌದಾ? ಒಳ ಮೀಸಲಾತಿ ಪ್ರಕರಣ ಇದ್ದಿದ್ದು ಇನ್ನು ಕೋರ್ಟ್ನಲ್ಲಿದೆ. ಕೋರ್ಟ್ ಇದ್ದಿದ್ದು ಏನು ಮಾಡಿದೆ, ನಿಮಗೆ ರಿಸರ್ವೇಷನ್ ಇದನ್ನು ಮಾಡಿ ಇವಾಗ ನೀವು ನೇಮಕಾತಿಯನ್ನು ಮಾಡ್ಕೊಳ್ಳಿ ಅಂತ ಗೌರ್ಮೆಂಟ್ದವ್ರಿಗೆ ಆದೇಶವನ್ನು ನೀಡಿದ ಹಿನ್ನೆಲೆಯಲ್ಲಿ, ತತ್ಕ್ಷಣ ನೇಮಕಾತಿ ಮಾಡ್ಕೊಳ್ಳಿ ಅಂತ ಕೋರ್ಟ್ನವರು ಹೇಳಿದ ಹಿನ್ನೆಲೆಯಲ್ಲಿ ಅವ್ರು ಏನು ಮಾಡಿದಾರಪ್ಪ, 1 ವರ್ಷದ ಸಡಿಲಿಕೆಯನ್ನು, ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಸೊ ಯಾರ್ಯಾರಿಗೆ ಎಷ್ಟು ವರ್ಷ ಸಡಿಲಿಕೆ ಇದೆ ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ. ಸೊ ಕರ್ನಾಟಕ ಗೌರ್ಮೆಂಟ್ ನ್ಯೂ ಏಜ್ ರಿಲ್ಯಾಕ್ಸೇಷನ್ ಇಫೆಕ್ಟಿವ್ ಟಿಲ್ 31/12/2020. ಓಕೆ. ಜನರಲ್ ಕ್ಯಾಟಗರಿದವರು ಓಲ್ಡ್ ಮ್ಯಾಕ್ಸಿಮಮ್ ಲಿಮಿಟ್ ಟು 35 ಇಯರ್ಸ್ ಇತ್ತು. ರಿಲ್ಯಾಕ್ಸೇಷನ್ ಮಾಡಿ ಎಷ್ಟು ಕೊಟ್ಟಿದ್ದಾರೆ? +5 ಆ್ಯಡ್ ಮಾಡಿ ದೇ ಆರ್ ಗಿವನ್ 40 ವರ್ಷ. ಯಾರು ಜನರಲ್ GMದವರು 40 ವರ್ಷದವರೆಗೆ ಏಜ್ ಇದ್ದವರು ಕೂಡ ಅಪ್ಲಿಕೇಶನ್ಗೆ ಕಾಲ್ಫಾರ್ಮ್ ಆದರೆ ಅಪ್ಲಿಕೇಶನ್ ಹಾಕಬಹುದು. ಅಂಡರ್ಸ್ಟ್ಯಾಂಡ್ ಆಯಿತಾ? OBC ಬ್ಯಾಕ್ವರ್ಡ್ ಕ್ಲಾಸಸ್ದವರಿಗೆ ಮೊದಲು ಎಷ್ಟಿತ್ತು? 38 ಇಯರ್ಸ್ ಇತ್ತು. ಇವಾಗ +5 ಆ್ಯಡ್ ಮಾಡಿ ಈಗ 43 ಇಯರ್ಸ್ ಆಗಿ ಅನ್ವಯನ ಮಾಡಿದ್ದಾರೆ. SC ST ಅದು ಕೂಡ +5 ಆ್ಯಡ್ ಮಾಡಿ 45 ಇಯರ್ಸ್ ಆಗಿ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಹೌದಾ? ಈ ಇಂಪಾರ್ಟೆಂಟ್ ನೋಟ್ ಏನಪ್ಪ ಅಂತಂದರೆ ಈ ರಿಲ್ಯಾಕ್ಸೇಷನ್ದು, ದಿಸ್ ಏಜ್ ರಿಲ್ಯಾಕ್ಸೇಷನ್ ಈಸ್ ಅಪ್ಲೈಸ್ ಟು ಆಲ್ ಗೋರ್ಮೆಂಟ್ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಇಶ್ಯೂಡ್ ಟಿಲ್ 31/12/2027. ವೆರಿ ಇಂಪಾರ್ಟೆಂಟ್ ಡೇಟ್ ಇದು. 31/12/2027 ಅಂದರೆ ಈ ವರ್ಷ ಮಾತ್ರ, 2026ಕ್ಕೆ ಮಾತ್ರ ಅನ್ವಯವಾಗ್ತದೆ ಇದು ವಯೋಮಿತಿ ಸಡಿಲಿಕೆ. ಹೌದಾ? 2027ಕ್ಕೆ ಮುಂದಿನ ವರ್ಷ ಮತ್ತು ಬದಲಾವಣೆ ಆಗಬಹುದು ವಯೋಮಿತಿ. ಹೌದಾ? ಈ ವರ್ಷ ಮಾತ್ರ ಯಾವ್ಯಾವ ಕಾಲ್ಫಾರ್ಮ್ ಆಗ್ತಾವಲ್ಲ ಎಲ್ಲಕ್ಕೂ ಕೂಡ ವಯೋಮಿತಿ ಸಡಿಲಿಕೆ ಅಪ್ಲೈ ಆಗ್ತದೆ. ಹೌದಾ? ಕೆಲವೊಂದು ವಿದ್ಯಾರ್ಥಿಗಳು ಅಥವಾ ಪ್ರಶಿಕ್ಷಣಾರ್ಥಿಗಳು ಏನು ಡೌಟ್ ಇಟ್ಕೊಂಡಿರಪ್ಪ ಅಂತಂದರೆ, ವಯೋಮಿತಿ ಸಡಿಲಿಕೆ ಮಾಡೋದರಿಂದ ಕಾಂಪಿಟೇಷನ್ ಹೆಚ್ಚಿಗೆ ಆಗ್ತದೆ ರೀ. ಹೌದಾ? ನಮ್ಮ ಜಾಬ್ಸ್ಗಳಿಗೆ ಇಫೆಕ್ಟ್ ಆಗ್ತದೆ. ಇಫೆಕ್ಟ್ ಆಗುವಂಥ ಚಾನ್ಸಸ್ಗಳು ಸ್ವಲ್ಪ ಪ್ರಮಾಣದಲ್ಲಿ ಆಗಬಹುದು, ಬಹಳಷ್ಟು ಇಫೆಕ್ಟ್ ಅಂತೂ ಆಗಂಗಿಲ್ಲ. ಬಿಕಾಸ್ ದಿಸ್ ಏಜ್ ರಿಲ್ಯಾಕ್ಸೇಷನ್ ಈಸ್ ಜಸ್ಟ್ ಫಾರ್ 1 ಇಯರ್. 1 ವರ್ಷಕ್ಕೆ ಮಾತ್ರ ಈ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ದಟ್ಸ್ ವೈ ಅಂಥದ್ದೇನು ದೊಡ್ಡ ಬದಲಾವಣೆ ಅಂತೂ ಆಗಲಿಕ್ಕೆ ಸಾಧ್ಯತೆಗಳು ಇಲ್ಲ. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಸೊ ಅದಕ್ಕಾಗಿ ಏನು ಅಂಜುವಂಥ ಪ್ರಶ್ನೆನೇ ಇಲ್ಲ ಇಲ್ಲಿ. ಹೌದಾ? ಈ ರೀತಿ ಸಾಮಾನ್ಯ ವರ್ಗದವರಿಗೆ 40 ವರ್ಷ, ಹಿಂದುಳಿದ ವರ್ಗಗಳು 43 ವರ್ಷ, SC ST 45 ವರ್ಷ, ಸಾಮಾನ್ಯ ವರ್ಗ 45 ವರ್ಷ, ಇತರೆ ವರ್ಗ 48, SC ST ಕ್ಯಾಟಗರಿ 1 45. ಈ ರೀತಿ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ. ಓಕೆ. ಆದ್ದರಿಂದ ಎಲ್ಲರೂ ಈಗ ಸಚಿವ ಸಂಪುಟ ಅನುಮೋದನೆಯೊಂದಿಗೆ ಎಲ್ಲ ಅಭ್ಯರ್ಥಿಗಳಿಗೆ ಇದರ ವಯೋಮಿತಿ ಸಡಿಲಿಕೆ ಇದು ಅನ್ವಯ ಆಗ್ತದೆ. 31/12/2027 ಒಳಗೆ ಅನ್ವಯ ಆಗ್ತದೆ ಅಂತ
ಗೌರ್ಮೆಂಟ್ದವ್ರು ಆದೇಶವನ್ನು ಮಾಡಿದ್ದಾರೆ. ಸೊ ಇವಾಗ ಏನು ಮಾಡಬೇಕು, ಎಲ್ಲರೂ ನೀವು ಅಭ್ಯಾಸದ ಕಡೆಗೆ ಗಮನ ಕೊಟ್ಟು ಅಭ್ಯಾಸವನ್ನು ನೋಡ್ಕೋಬೇಕು. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.